ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಜಿತ್ ಮತ್ತು ಭೂಮಿ ನಡುವೆ ಇಷ್ಟು ದೊಡ್ಡ ಬಿರುಕು ಬರೋಕ್ಕೆ ಕಾರಣ ಮತ್ತು ಅಜಿತ್ ಭೂಮಿ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದಕ್ಕೂ ಕಾರಣ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಭೂಮಿ ಅಜಿತ್ನ ಎಷ್ಟು ನೆನಪು ಮಾಡ್ಕೊತಾ ಇರ್ತಾರೆ ಅಂದರೆ ಯಾರೂ ಸಹ ಫೀಲ್ಡ್ಗೆ ಬಂದಿರಲ್ಲ, ಅಷ್ಟು ಬೇಗ ಭೂಮಿ ಬಂದು ನಿಂತಿರ್ತಾಳೆ. ವಾವ್, ನಾನಿವತ್ತು ಇಷ್ಟು ಬೇಗ ಎದ್ದಿದ್ದೀನ ಅಂತೇಳ್ಬಿಟ್ಟು ಇದೆಲ್ಲ ನಮ್ಮ ಸಾಹೇಬ್ರಿಂದನೇ ಆಗಿದ್ದು ಅಂದ್ಬಿಟ್ಟು ಭೂಮಿ ಮಾತಾಡ್ಕೊತಿರ್ತಾಳೆ. ಇನ್ನು ಈ ಕಡೆ ಇನ್ಸ್ಪೆಕ್ಟರ್ ಮೇಡಮ್ ಯಾರ ಹುಡುಗಿ, ಏನು ಅವಳ ಹೆಸರು ಅಂತೇಳ್ಬಿಟ್ಟು ಕೇಳಿದಾಗ ಭೂಮಿ ಅಂತ ಮೇಡಮ್, ಅಜಿತ್ ಸಾಹೇಬ್ರು ಕರ್ಕೊಬಂದಿರೋದು ಅಂದಾಗ, ಓ ಮನೆ ಪನಿಷ್ಮೆಂಟ್ ತಗೊಂಡ್ಲಲ್ಲ ಅವಳು ತಾನೇ, ಎಷ್ಟು ಬೇಗ ಬಂದು ನಿಂತಿದ್ದಾಳೆ ನೋಡು, ಇದು ನೀಟಾಗಿರೋ ಶಿಸ್ತು ಅಂತ ಅಂದ್ಬಿಟ್ಟು ಈ ಕಡೆ ಮೇಡಮ್ ಮಾತಾಡ್ಕೊತಾ ಇರ್ತಾರೆ. ಆದರೆ ಭೂಮಿ ಎದ್ದೊಳಕ್ಕೆ ಅಲಾರಮ್ಮೇ ಕಾರಣ. ನಮ್ಮ ಸಾಹೇಬರು ನಾನು ಬೈಸ್ಕೋಬಾರ್ದು ಅಂತ ಏನೇನೆಲ್ಲ ಕೊಟ್ಕೊಳ್ಸಿದ್ದಾರೆ ಅಂತೇಳ್ಬಿಟ್ಟು ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಶಾರದಾ ಹೂವನ ಕಟ್ಬಿಟ್ಟು ಭೂಮಿಗೆ ಕೊಡಿ ಅಂತೇಳ್ಬಿಟ್ಟು ಅಜಿತ್ಗೆ ಹೇಳ್ತಾರೆ. ಈ ಕಡೆ ಅಜಿತ್ ಇದ್ದವರು ನಚ್ಚಿ ಹತ್ರ ವಿಚಾರಣೆ ಮಾಡ್ತಾರೆ. ಶಾರದತ್ತೆ ಒಂದು ಆರೋಗ್ಯದಲ್ಲಿ ಡೆವಲಪ್ಮೆಂಟ್ ಕಾಣ್ತಾ ಇದೆಯಾ ಅಲ್ವಾ ನಚ್ಚಿ ಅಂದಾಗ, ಖಂಡಿತ ಬ್ರೋ, ಈ ಒಂದು ಕಾರ್ ಕಲಿಬೇಕಾಗಲಿ ಗಾಡಿ ಕಲಿಬೇಕಾದ್ರೆ ಯಾವ ಸ್ಕೆಚ್ಚು, ಯಾವುದು ಬ್ರೇಕು, ಆಕ್ಸಿಲೇಟ್ರು ಎಲ್ಲ ತಿಳ್ಕೊತೀವಿ ಒಂದೊಂದೇ ಸ್ಟೆಪ್. ಅದೇ ರೀತಿ ಅತ್ತೆ ಲೈಫಲ್ಲಿ ಮತ್ತು ಮೈಂಡಲ್ಲಿ ಆಗ್ತಾ ಇರೋ ಬದಲಾವಣೆ ಒಂದೊಂದೇ ಸ್ಟೆಪ್ ಆಗಿ ಅವ್ರಿಗೆ ಹಳೆ ನೆನಪುಗಳೆಲ್ಲ ಮರುಕಳಿಸ್ತಿದ್ವಿ. ಅವರೇ ಹೋಗಿ ಸ್ವತಃ ಹೂವು ತಗೊಂಬಂದು ಕಟ್ಟಿ ಭೂಮಿಗೆ ಕೊಡುವಂತ ನಿಮಗೆ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಈಗೀಗ ಹಳೆ ನೆನಪು ಮತ್ತು ಯಾವ ರೀತಿ ಸಮಾಜದಲ್ಲಿ ಅವ್ರು ಇದ್ದರು ಅನ್ನೋದೆಲ್ಲನೂ ಸಹ ಅವ್ರಿಗೆ ಖಂಡಿತ ಅರ್ಥ ಆಗ್ತಾ ಇದೆ ಅಂದ್ಬಿಟ್ಟು ನಚ್ಚಿ ಹೇಳ್ತಾರೆ. ಇನ್ನು ಅಂಜು ಮತ್ತು ದೇವಯಾನಿ, ಮಾಮ್ ಏನು ನಡೀತಾ ಇದೆ ಇಲ್ಲಿ, ಈ ಶಾರದನ ಕತೆ ಮುಗಿಸ್ಲಿಲ್ಲ ಅಂದರೆ ನಮ್ಮ ಕತೆನೇ ಮುಗಿಸ್ಬಿಡ್ತಾಳೆ ಅಂತೇಳ್ಬಿಟ್ಟು ಈ ಕಡೆ ಅಂಜು ಹೇಳ್ತಾ ಇರ್ತಾಳೆ. ನೋ ಬೇಬಿ, ಅದಕ್ಕೆ ನಾನು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀನಿ ಅಂತೇಳ್ಬಿಟ್ಟು ದೇವಯಾನಿ ಹೇಳ್ತಾಳೆ. ಇನ್ನು ಈ ಕಡೆ ಭೂಮಿನ ನೋಡೋಕ್ಕೆ ಯಾರೂ ಬಂದಿರಲ್ಲ. ಅಂದರೆ ಈ ಟ್ರೈನಿಂಗ್ ಸೆಂಟರಲ್ಲಿ ಒಂದು ತಿಂಗಳಿಗೆ ಇಲ್ಲ 15 ಡೇಸ್ಗೆ ಫ್ಯಾಮಿಲಿ ಬಂದು ಮೀಟ್ ಆಗೋದಿರುತ್ತೆ. ಆವಾಗ ಭೂಮಿಗೆ ಯಾರೂ ಸಹ ಬಂದಿರಲ್ಲ. ಸಹನ ಅನ್ನೋ ಹುಡುಗಿ, ಅಕ್ಕ ಯಾರೂ ಬಂದಿಲ್ವಾ, ನೀವು ಈ ತಾಳಿ ಸರ ಹಾಕ್ಕೊಂಡಿರ್ತೀರಲ್ಲ, ನಿಜವಾಗ್ಲೂ ನಿಮಗೆ ಮದುವೆ ಆಗಿದೆಯಾ ಇಲ್ಲ ಸುಮ್ಮನೆ ನಿಮ್ಮ ರಕ್ಷಣೆಗೆ ಹಾಕ್ಕೊಂಡಿದ್ದೀರಾ ಅಂದಾಗ, ಆ ಥರ ಹೌದು ರಕ್ಷಣೆಗೆ ಹಾಕ್ಕೊಂಡಿದ್ದೀನಿ ಅಂತ ಅನ್ಕೋ, ನನಗೆ ಯಾರೂ ಇಲ್ಲ, ನಮ್ಮಪ್ಪ ಇಲ್ಲ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ನಮ್ಮ ಶ್ರವಣ್ ಸಾಹೇಬರು ಮತ್ತು ಸಂಗೀತ ಇಬ್ಬರು ಸಹ ಜೀಪಿಂದ ಇಳಿದು ಬರ್ತಾರೆ. ಈ ಭೂಮಿಗೆ ಎಷ್ಟು ಖುಷಿಯಾಗುತ್ತೆ ಅಂದಾಗ, ಮಗಳೇ ಅಂತೇಳ್ಬಿಟ್ಟು ಶ್ರವಣ್ ಕರೀತಾರೆ. ದೊಡ್ಡ ಸಾಹೇಬ್ರೆ ಅಂತೇಳ್ಬಿಟ್ಟು ಭೂಮಿ ಬಂದು ಮಾಡ್ಕೋತಾಳೆ. ಅಪ್ಪ ಮಗಳು ಬಾಂಧವ್ಯ ನೋಡೋಕ್ಕೆ ಎರಡು ಕಣ್ಣು ಸಾಲದು. ದೊಡ್ಡ ಸಾಹೇಬ್ರೆ ನೀವು ನನಗೋಸ್ಕರ ಬಂದಿದ್ದೀರಾ ಅಂದಾಗ, ಹೌದು ಕಂದ, ನೀನು ನನ್ನ ಮಗಳನ್ನ ಬಿಟ್ಟಿರೋಕ್ಕೆ ಆಗಲಿಲ್ಲ, ಓಡ್ ಬಂದ್ಬಿಟ್ಟು ಅಂತೇಳ್ಬಿಟ್ಟು ದೊಡ್ಡ ಸಾಹೇಬ್ರು ಹೇಳ್ತಾರೆ. ಶ್ರವಣ್ ಅವರು ಅತ್ತೆ ಅಂತೇಳ್ಬಿಟ್ಟು ಮಾಡ್ಕೋತಾಳೆ. ಭೂಮಿ ಹೆಂಗಾಗಿದೆಯಾ ನೋಡು, 2 ದಿನಕ್ಕೆ ಸ್ವರ್ಗೋಗಿದೆಯಲ್ಲೇ ನೀನು ಅಂತೇಳ್ಬಿಟ್ಟು ಸಂಗೀತ ಹೇಳ್ತಾ ಇರ್ತಾರೆ. ಅತ್ತೆ ಏನೂ ಇಲ್ಲ ಸುಮ್ಮನೆ ಇರಿ ಅಂದಾಗ, ಎಂಥದ್ದು ಇಲ್ಲ, 2 ದಿನಕ್ಕೆ ಹೆಂಗಾಗ್ಬಿಟ್ಟಿದೆಯಾ ನೋಡು ಅಕ್ಕ, ಅತ್ತೆ ಸೊಸೆಗೆ ಹೆಂಗಿದೆಯಕ್ಕ ಜೋಡಿ ಅಂತೇಳ್ಬಿಟ್ಟು ಶ್ರವಣ್ ನಗ್ತಾ ಇರ್ತಾರೆ. ದೊಡ್ಡ ಸಾಹೇಬ್ರೆ ನಾನು ನೋಡೋಕ್ಕೆ ಯಾರೂ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೆ, ಎಲ್ಲರೂ ಚೆನ್ನಾಗಿದ್ದಾರಾ ಅಜ್ಜಿ, ಅಂಜು, ನಚ್ಚಿ, ಮೈದು, ಇಲ್ಲ ಸಾಹೇಬರು ಅಂತೇಳ್ಬಿಟ್ಟು ಕೇಳ್ತಾಳೆ. ಸಾಹೇಬರು ಬರಲಿಲ್ವ ನಾನು ನೋಡೋಕ್ಕೆ ಅಂತೇಳಿ. ಓ ನಿಮ್ಮ ಯಜಮಾನ್ ಬಗ್ಗೆನಾ, ಅವ್ನಿಗೇನೋ ಇಂಪಾರ್ಟೆಂಟ್ ಕೆಲಸ ಅಂತ ಭೂಮಿ, ಹಂಗಾಗಿ ಬರಲಿಲ್ಲ ಕಣೆ, ಬರಬೇಕಿತ್ತಾ ಅಂದ್ಬಿಟ್ಟು ಸಂಗೀತ ಕೇಳ್ತಾರೆ. ಬಿಡಿ ಅತ್ತೆ, ನಮ್ಮ ಸಾಹೇಬ್ರಿಗೇನೋ ಕೆಲಸ ಇದ್ದರೆ ಪಾಪ ಕೆಲಸನೇ ಮಾಡಲಿ ಅಂತೇಳ್ಬಿಟ್ಟು ಭೂಮಿ ಆ್ಯಪ್ ಮೋರೆ ಹಾಕ್ಕೊಂಡು ಹೇಳ್ತಾ ಇರ್ತಾಳೆ. ನೋಡ್ದೇನಕ್ಕ ಗಂಡ ಬಂದಿಲ್ಲ ಅಂತ ಎಷ್ಟೊಂದು ಮಕ್ಕ ಹಿಂಗಾಗೋಯ್ತು ಅಂತೇಳ್ಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾರೆ. ಭೂಮಿ ನಿನಗೋಸ್ಕರ ಏನೆಲ್ಲ ತಂದಿದ್ದೀವಿ, ಅದೇ ರೀತಿ ನಿನ್ನ ಗಂಡ ಅಜಿತನೂ ಬಂದಿದ್ದಾನೆ ಅಂತೇಳ್ಬಿಟ್ಟು ಸಂಗೀತ ಹೇಳ್ತಾರೆ. ಹೌದಾ, ಎಲ್ಲಿ ಸಾಹೇಬ್ರೆ ಅಂತೇಳ್ಬಿಟ್ಟು ಹಿಂದೆ ತಿರುಗ್ತಾಳೆ. ಅಕ್ಕ ಅವ್ರು ಮಾತಾಡ್ಕೊಂಡು ಬಾ ಅಂತೇಳ್ಬಿಟ್ಟು ಶ್ರವಣ್ ಆ ಕಡೆ ಹೋಗ್ತಾರೆ. ಅಜಿತ್ನ ನೋಡಿದ ತಕ್ಷಣವೇ ಭೂಮಿ ಓಡೋಗಿ ಹಗ್ ಮಾಡ್ಕೊಬಿಡ್ತಾಳೆ. ಸಾಹೇಬ್ರೆ ಅಂತೇಳ್ಬಿಟ್ಟು, ಯಾಕೆಂದರೆ ದೂರ ಆದಾಗೇ ಪ್ರೀತಿ ಬೇರೆ ಹೆಚ್ಚಾಗೋದು ಅಂತಾರಲ್ಲ, ಸೊ ಅದಾಗುತ್ತೆ. ಸಾಹೇಬ್ರು ನೋಡಿ ಭೂಮಿ ಹಗ್ ಮಾಡ್ಕೊಂಡಿದ್ದು ನೋಡಿ ಈ ಕಡೆ ಅಜಿತ್ಗೂ ಅಷ್ಟೇ ಖುಷಿಯಾಗುತ್ತೆ. ಭೂಮಿನೂ ಸಹ ನನ್ನ ಮಿಸ್ ಮಾಡ್ಕೊತಾ ಇದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಭೂಮಿ ಹೇಗಿದೆಯಾ ಅಂತಂದಾಗ, ಸಾಹೇಬ್ರೆ ತುಂಬ ಬೇಜಾರಾಗ್ತಿತ್ತು, ಮೊದಲು ನಾನು ಎದ್ದೊಳ್ದಿದ್ದಕ್ಕೆ ಪನಿಷ್ಮೆಂಟ್ ಬೇರೆ ಕೊಟ್ಟರು, ಆದರೆ ನೀವು ಕೊಟ್ಟಿದ್ರಲ್ಲ ಅಲಾರಮ್ಮು, ಅದರಿಂದ ನಾನು ಬೇಗ ಎದ್ದೆ ಸಾಹೇಬ್ರೆ ಅಂದಾಗ, ಹೌದಾ ಇನ್ನು ಮುಂದೆ ಇದೇ ರೀತಿ ಶಿಸ್ತಾಗಿರ್ಬೇಕು ನೀನು, ಈ ಶಿಸ್ತಾಗಿದ್ದರೆ ಮಾತ್ರ ಈ ಪೊಲೀಸ್ ಟ್ರೈನಿಂಗಲ್ಲಿ ಪಾಸ್ ಆಗೋಕ್ಕೆ ಸಾಧ್ಯ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ಆಯಿತು ಸಾಹೇಬ್ರೆ ನಾನಿಲ್ಲ ಅಂತ ನಿಮಗೆ ಬೇಜಾರಾಗ್ತಾ ಇದೆಯಾ, ಇಲ್ಲ ನಾನು ಟೆನ್ಷನ್ ಕೊಡೋಳಿಲ್ಲ ಅಂತ ಆರಾಮಾಗಿದ್ದೀರಾ ಅಂತೇಳ್ಬಿಟ್ಟು ಭೂಮಿ ಕೇಳಿದಾಗ, ಆ ಥರ ಎಲ್ಲ ಏನೂ ಇಲ್ಲ ಭೂಮಿ, ನೀನು ಇಲ್ದಿರೋ ಮನೆಯೆಲ್ಲ ಬೋರ್ ಅನಿಸ್ತಾ ಇದೆ, ರೂಮ್ ಒಳಗಡೆಗೆ ಹೋದರೆ ಎಷ್ಟು ಸತಿ ಭೂಮಿ ಅಂತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಭೂಮಿನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತೇಳ್ಬಿಟ್ಟು. ಇನ್ನು ಸಂಗೀತ ಮತ್ತು ಇವ್ರು ಬಂದುಬಿಟ್ಟು, ಶ್ರವಣ ನಾನು ಈ ಒಂದು ಕ್ಯಾಂಪಸ್ನೆಲ್ಲ ನೋಡಿಸ್ತೀನಿ ಅಂತ ಹೇಳಿದ್ದಲ್ಲೋ ಅವಾಗ, ನನಗೆ ತೋರಿಸ್ಬಾರೋ ನಿಮ್ಮ ಫ್ರೆಂಡ್ಸ್ ಎಲ್ಲ ಅಂದಾಗ, ಅಷ್ಟೇನಾಕ ಬಾರಕ ತೋರಿಸ್ತೀನಿ ಅಂತ ಶ್ರವಣ್ ಹೇಳ್ತಾರೆ. ಇನ್ನು ಎಲ್ಲ ತೋರಿಸ್ಕೊಂಬಂದಮೇಲೆ, ಅಜಿತ ನಿನಗೆ ಬ್ಯಾಸ್ಕೆಟಲ್ಲಿ ಅದೇನೋ ತೊಗೊಬಂದಿದ್ವಲ್ಲ ಅಂದಾಗ, ಏನಮ್ಮ ಅಂದಾಗ, ಮಲ್ಲಿಗೆ ಹೂವು ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಆ ಮಲ್ಲಿಗೆ ಹೂವನ್ನ ಯಾರು ಕಳಿಸಿರೋದು ಗೊತ್ತಾ, ನಿಮ್ಮಮ್ಮ ಅಂದಾಗ,
ಅಮ್ಮನ ಅಂತೇಳ್ಬಿಟ್ಟು ದೊಡ್ಡ ಸಾಹೇಬ್ರು ಕೇಳಿದಾಗ ಹೌದು ಭೂಮಿ ನಿಮ್ಮ ಶಾರದಮ್ಮ ಕಳಿಸಿರೋದು, ಅವರೇ ಕಿತ್ತಿ ಕಟ್ಟಿ ಭೂಮಿ ಕೊಡು ಅಂತ ಅಜಿತ್ ಕೈ ಕೊಟ್ಟಿದ್ದಾಳೆ ಅಂದ್ಬಿಟ್ಟು ಶ್ರವಣ್ ಹೇಳ್ತಾರೆ. ಹೌದಾ ದೊಡ್ಡ ಸಾಹೇಬ್ರೆ, ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದ್ದಾರೆ ಶಾರದಮ್ಮ ಅಂದಾಗ ಹೌದು ಭೂಮಿ ನಿನಗೋಸ್ಕರ ಕಟ್ ಕಳಿಸಿದ್ದಾರೆ, ತಗೋ ಮುಟ್ಕೋ ಅಂತ ಅಂದ್ಬಿಟ್ಟು ಸಂಗೀತ ಕೊಡ್ತಾರೆ. ಮುಟ್ಕೊಳಕ್ಕೆ ಹೋದಾಗ ಅಜಿತ ನಿನಗೆ ನಾನೇನೋ ಕರ್ಕೊಂಬಂದಿರೋದು ಮಲ್ಲಿಗೆ ಹೂವನ ಭೂಮಿ ಮುಟ್ಕೊಳಕ, ನೀನು ಅವಳು ಗಂಡ ಆಗಿ ಅವಳಿಗೆ ಮಲ್ಲಿಗೆ ಹೂವು ಮುಡ್ಸೋಕ್ಕಾಗಲ್ವಾ, ಮುಡ್ಸೋ ಮಲ್ಲಿಗೆ ಹೂವನ ಅಂತೇಳ್ಬಿಟ್ಟು ಸಂಗೀತ ಗದ್ರಕೊಂತಾರೆ. ಅಮ್ಮ ಇಲ್ಲೆಲ್ಲ ಏನಮ್ಮ ಅಂದಾಗ ಮುಡ್ಸೋ ನಿನ್ನ ಹೇಳ್ತೀನಿ ನೀನು ಹೂವು ಮುಡ್ಸೋಕ್ಕೆ ಏನು ರಾಗ ಬೇರೆ ಹೇಳಿತಾನೆ ಅಂತೇಳ್ಬಿಟ್ಟು ಸಂಗೀತ ಹೇಳ್ತಾ ಇರ್ತಾರೆ. ಇನ್ನು ಅಜಿತ್ ಭೂಮಿ ಒಂದು ತಲೆಗೆ ಮಲ್ಲಿಗೆ ಹೂವನ ಮುಡಿಸ್ತಾರೆ. ಅಜಿತ್ತು ಮತ್ತು ಭೂಮಿ ಎಷ್ಟೇ ದೂರ ಆಗಕ್ಕೆ ಟ್ರೈ ಮಾಡಿದ್ರೂ ಈ ಒಂದು ಕುಟುಂಬ ಏನಿದೆ ಇದು ಹತ್ರ ಸೇರಿಸ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಅಜಿತ್ತು ಭೂಮಿಗೆ ಹೂವು ಮುಡ್ಸಾದ್ಮೇಲೆ ಭೂಮಿ ತುಂಬಾ ಖುಷಿ ಆಗ್ಬಿಡ್ತಾಳೆ. ಭೂಮಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ಭೂಮಿಗೆ ಖುಷಿ ಆಗ್ತಾಳೆ. ಸಂಗೀತ ಇದ್ದವರು ಭೂಮಿ ನೀನು ಆರಾಮಾಗಿದೆಯಾ ತಾನೇ ಅಂದಾಗ ಹ್ಞೂ ಅತ್ತೆ ನಾನು ಆರಾಮಾಗಿದ್ದೀನಿ, ಮನೆಯೆಲ್ಲ ಆರಾಮಾಗಿದ್ದಾರ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಅದೇ ಸಂಗೀತ ಮತ್ತು ಶ್ರವಣ್ ಇಬ್ಬರೂ ಸಹ ಈ ಒಂದು ಏನಿದೆ ಟ್ರೈನಿಂಗ್ ಸೆಂಟರಲ್ಲಿ ಶ್ರವಣ್ಗೆ ಸಂಬಂಧಪಟ್ಟದಷ್ಟು ಜನ ಸ್ನೇಹಿತರಿರ್ತಾರೆ, ಅವ್ರನ್ನ ಭೇಟಿ ಮಾಡ್ಕೊಂಬರ್ಬೇಕು ಅಂತ ಹೋಗ್ತಾರೆ. ಅಷ್ಟರಲ್ಲಿ ಭೂಮಿಗೆ ಅಕಸ್ಮಾತ್ತಾಗಿ ಭೂಮಿಗೆ ಲಕ್ಷ್ಮಕ್ಕ ಕಾಲ್ ಮಾಡಿಬಿಡ್ತಾರೆ. ಲಕ್ಷ್ಮಕ್ಕ ಕಾಲ್ ಮಾಡಿ ಭೂಮಿ ಹೇಗಿದೆಯಾ ಅಂದಾಗ ಏನು ಲಕ್ಷ್ಮಕ್ಕ ನಮ್ಮ ಮನೆಯವರೆಲ್ಲ ನೋಡೋಕ್ಕೆ ಬಂದಿದ್ದಾರೆ, ಏನಕ್ಕ ನಿನಗೆ ನಾನೇ ಫೋನ್ ಮಾಡ್ತಿರ್ಲಿಲ್ವ ಅಂತ ಭೂಮಿ ಹೇಳಿದಾಗ ಅಯ್ಯೋ ಭೂಮಿ ನಾನು ಹೇಳೋದನ್ನ ಕೇಳು, ನೀನು ಅಂದ್ಕೊಂಡಂಗೆ ಅಜಿತ್ ಸಾಹೇಬ್ರು ಒಳ್ಳೆಯವರಲ್ಲ ಅಂದಾಗ ಲಕ್ಷ್ಮಕ್ಕ ಏನು ಮಾತಾಡ್ತಿದ್ಯಾ, ನಮ್ಮ ಸಾಹೇಬ್ರನ್ನ ಒಳ್ಳೆಯವರಲ್ಲ ಅಂತ ಹೇಳ್ತಾ ಇದೆಯಾ, ಯಾಕೆ ಹಿಂಗೆ ಹೇಳ್ತಾ ಇದೆಯಾ ಅಂದ್ಬಿಟ್ಟು ಭೂಮಿ ಕೇಳಿದಾಗ ಅಯ್ಯೋ ಭೂಮಿ ನಿನಗೆ ಗೊತ್ತಿಲ್ಲ ನೆನ್ನೆ ಏನಾಯಿತು ಗೊತ್ತಾ ಇವತ್ತು ಅಂದಾಗ ಏನಾಯಿತು ಅಂದಾಗ ಅದು ಸತ್ಯಣ್ಣ ಮತ್ತು ಅಜಿತ್ ಸಾಹೇಬ್ರು ಇಬ್ಬರು ಮಾತಾಡ್ಕೊತಿದ್ರು. ಭೂಮಿನ ನಾವು ನಮ್ಮ ಹಿಡಿತದಲ್ಲಿ ಭೂಮಿ ನನ್ನ ಪ್ರೀತಿ ಮಾಡ್ಕೊಂಡೇ ಇರಬೇಕು, ನನ್ನ ಹಿಂದೆ ಓಡಾಡ್ಕೊಂಡಿರಬೇಕು ಅಂದರೆ ಶಾರದಕ್ಕನ್ನ ಜೈಲಲ್ಲೇ ಬಿಡಬೇಕು, ಅವ್ರನ್ನ ಬಿಡಿಸ್ಬಾರ್ದು, ಜೈಲಲ್ಲೇ ಇರ್ಬಿಡ್ಲಿ ಶಾಶ್ವತವಾಗಿ ಅಂತೇಳ್ಬಿಟ್ಟು ಹೇಳ್ತಿದ್ರು ಅಂದ್ಬಿಟ್ಟು ಲಕ್ಷ್ಮಕ್ಕ ಭೂಮಿಗೆ ಹೇಳ್ತಾರೆ. ಏನು ಹೇಳ್ತಾ ಇದೆಯಾ ಲಕ್ಷ್ಮಕ್ಕ, ಸಾಹೇಬರು ಈ ರೀತಿ ಸ್ವಾರ್ಥವಾಗಿ ಯೋಚನೆ ಮಾಡ್ತಿದ್ರು ಅಂದಾಗ ಹೌದು ಭೂಮಿ ನನ್ನ ಕಿವಿಯಾರೆ ನನ್ನ ಕಣ್ಣಾರೆ ಕೇಳಿಸ್ಕೊಂಡಿದ್ದೀನಿ, ನಾನು ಯಾಕೆ ಸುಳ್ಳು ಹೇಳಿ ಸಾಹೇಬ್ರ ಮೇಲೆ ಅಂತೇಳ್ಬಿಟ್ಟು ಲಕ್ಷ್ಮಕ್ಕ ಹೇಳ್ತಾರೆ. ಇನ್ಯಾವತ್ತು ಸಾಹೇಬ್ರನ್ನ ನಾನು ಕ್ಷಮಿಸಲ್ಲ, ನಮ್ಮ ಭಾಗ್ಯಮ್ಮನ ಬಿಡಿಸ್ಬೇಕು ಅಂತಲೇ ನಾನು ಅವ್ರನ್ನ ಮದುವೆ ಆಗಿದ್ದು, ಅವ್ರು ಈ ರೀತಿ ಹೇಳಿದ್ರ ನಂಬಕ್ಕೆ ಆಗ್ತಿಲ್ಲ ಅಂತೇಳ್ಬಿಟ್ಟು ಫೋನ್ ಕಟ್ ಮಾಡಿ ಈ ಕಡೆ ಅಜಿತ್ ಫೀಲ್ಡಲ್ಲಿ ಒಬ್ಬರೇ ನಿಂತ್ಕೊಂಡು ಹೇಳ್ತಿರ್ತಾರೆ. ಸಾಹೇಬ್ರೆ ಅಂತೇಳ್ಬಿಟ್ಟು ಭೂಮಿ ಬರ್ತಾಳೆ. ಏನಾಯಿತು ಭೂಮಿ ಅಂತಂದ್ಬಿಟ್ಟು ಈ ಕಡೆ ಅಜಿತ್ ಕೇಳಿದಾಗ ಸಾಹೇಬ್ರೆ ಇನ್ಯಾವತ್ತು ನೀವು ನನ್ನ ಮಗ ನೋಡೋಕೆ ಬರಬೇಡಿ ಇಲ್ಲಿಗೆ ಅಂದಾಗ ಏನಾಯಿತು ಭೂಮಿ ಅಂದಾಗ ಅಲ್ಲ ಸಾಹೇಬ್ರೆ ನಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಅಮ್ಮನ್ನ ನೀವು ಜೈಲಿಂದ ಬಿಡುಗಡೆ ಮಾಡಲ್ಲ ಅಂತ ಹೇಳಿದ್ರ, ನೀವು ಈ ಥರ ಅಂತ ಅಂದ್ಕೊಂಡಿರಲಿಲ್ಲ ನಾನು ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಭೂಮಿ ನಾನು ಆ ರೀತಿ ಹೇಳೇ ಇಲ್ಲ, ಭಾಗ್ಯಮ್ಮನ ಜೈಲಿಂದ ಬಿಡಿಸೋ ಜವಾಬ್ದಾರಿ ನಂದು ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಸಾಕು ಸುಮ್ಮನೆ ಇರಿ ಸಾಹೇಬ್ರೆ, ಎಷ್ಟು ಅಂತ ಸುಳ್ಳು ಹೇಳ್ತೀರಾ, ನನಗೆಲ್ಲ ಲಕ್ಷ್ಮಕ್ಕ ಹೇಳಿದ್ದಾರೆ ನೀವು ಮತ್ತು ಸತ್ಯಣ್ಣ ಮಾತಾಡ್ಕೊಂಡಿದ್ದು, ಇನ್ಯಾವತ್ತು ನೀವು ನನ್ನ ನೋಡೋಕೆ ಬರ್ಕೂಡ್ದು, ನನಗೂ ಮತ್ತು ನಿಮಗೆ ಯಾವ ರೀತಿ ಸಂಬಂಧ ಇಲ್ಲ ಅಷ್ಟೇ, ಗುಡ್ ಬಾಯ್ ಅಂತೇಳ್ಬಿಟ್ಟು ಭೂಮಿ ಅಲ್ಲಿಂದ ಹೇಳಿ ಹೋಗ್ಬಿಡ್ತಾಳೆ. ಅಜಿತ್ಗೆ ಎಷ್ಟು ನೋವಾಗುತ್ತೆ ಅಂದರೆ ಭೂಮಿನ ಮನಸಾರೆ ಪ್ರೀತಿ ಮಾಡ್ತಿರೋ ಅಜಿತ್ಗೆ ಈಗ ತಾನೇ ಪ್ರಾಣ ಅನ್ನೋ ಥರ ತಬ್ಗಳಂಥ ಭೂಮಿಗೆ ಅಜಿತ್ನ ಬರಲೇಬೇಡ ನೋಡೋಕ್ಕೆ ಅಂದಾಗ ಆಗೋ ನೋವಿರುತ್ತಲ್ಲ ಅದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಭೂಮಿ ತಪ್ಪಾಗಿ ತಿಳ್ಕೊತಾಳೆ ಸಾಹೇಬ್ರನ್ನ, ಆದರೆ ಅಜಿತ್ ಸಾಹೇಬ್ರು ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇರುತ್ತೆ. ಲಕ್ಷ್ಮಕ್ಕ ಅರ್ಧಂಬರ್ಧ ತಿಳ್ಕೊಂಡು ಹೇಳಿದ್ರಿಂದ ಇವತ್ತು ಭೂಮಿ ಮತ್ತು ಅಜಿತ್ ನಡುವೆ ಬಿರುಕುಂಟಾಗಿದೆ. ಈ ಬಿರುಕನ್ನ ಸರಿ ಮಾಡೋಕ್ಕೆ ಅಜಿತ್ ಸಾಹೇಬ್ರು ಭಾಗ್ಯಮ್ಮನ್ನೇ ಬಿಡಿಸ್ಕೊಂಬರ್ಬೇಕಾಗುತ್ತೆ. ನೋಡೋಣ ಭಾಗ್ಯಮ್ಮನ ಆದಷ್ಟು ಬೇಗ ಬಿಡಿಸ್ತಾರೆ ಅಜಿತ್ ಸಾಹೇಬ್ರು ಅಂತ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವಿನ್ನೂ ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡಿ.